ಇವತ್ತು ತುಂಬಾ ರುಚಿಯಾಗಿ ಗಿಣ್ಣು ಮಾಡಿದ್ದೀನಿ. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದೇ ಥರ ಬೇರೆ ಬೇರೆ ರೆಸಿಪಿಗಳನ್ನ ಹಾಕ್ತಾಯಿರ್ತೀನಿ. ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. 1 ಲೀಟ್ರ್ ಗಿಣ್ಣು ಹಾಲು ತೊಗೊಂಡಿದ್ದೀನಿ. 2 ಲೀಟರ್ ಡೈರಿ ಹಾಲನ್ನ ತೊಗೊಂಡು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. 6 ಅಚ್ಚು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊತೀನಿ. 6 ರಿಂದ 7 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಗಿಣ್ಣು ಹಾಲು, ಡೈರಿ ಹಾಲು, ಬೆಲ್ಲ, ಏಲಕ್ಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಿಣ್ಣು ಹಾಲು ತುಂಬ ಹೆಲ್ತಿ ಅಂತ ಹೇಳ್ತಾರೆ. ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಗಿಣ್ಣು. 2 ಲೀಟರ್ ಡೈರಿ ಹಾಲನ್ನ ಕಾಯಿಸಿ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೇ ಬೀಳಬಾರ್ದು ಅಂತ ಸೋಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ನೀರು ಮಿಕ್ಸ್ ಮಾಡಿಕೊಂಡ್ರೆ ಗಿಣ್ಣು ಕೇಕ್ ಥರ ಬರಲ್ಲ. ಕಾಯಿಸ್ಕೊಂಡು ಬಿಸಿ ಮಾಡ್ಕೊಂಡಿರೋ ಹಾಲನ್ನ ಹಾಕೋಬೇಡಿ. ಹಾಲನ್ನ ಕೂಲ್ ಮಾಡಿಕೊಂಡು ಹಾಕ್ಕೊಳ್ಳಿ. ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ. ಇಲ್ಲಾಂದರೆ ಕೆಳಗಡೆ ಬೆಲ್ಲ ಕೂತ್ಕೊಂಡು ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಬನ್ನಿ ಕುಕ್ ಮಾಡೋ ವಿಧಾನ ನೋಡೋಣ. ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ. 2 ಇಂಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ಗಿಣ್ಣನ್ನು ಸ್ಟೀಮಿಂಗ್ ಮೆಥಡಲ್ಲಿ ಕುಕ್ ಮಾಡ್ತಾಯಿದ್ದೀನಿ. ಗಿಣ್ಣಾಲು ಮಿಕ್ಸ್ ಮಾಡ್ಕೊಂಡಿರೋ ಪಾತ್ರೆನ ದೊಡ್ಡ ಪಾತ್ರೆ ಒಳಗಡೆ ಇಡ್ತಾಯಿದ್ದೀನಿ. ಹಾಲಿನ ಪಾತ್ರೆ ಮೇಲೆ ಒಂದು ಮುಚ್ಚಳ ಕುದಿಯೋ ನೀರು ಹಾಲೊಳಗಡೆ ಬೀಳದೇ ಇರೋ ಥರ. ಗಿಣ್ಣನ್ನ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟರೆ ಎಲ್ಲ ಒಡೆದೋಗಿ ನೀರು ಬಿಟ್ಕೊಂಡು ಮೊಸರು ಥರ ಆಗಿಬಿಡುತ್ತೆ. ದೊಡ್ಡ ಪಾತ್ರೆ ಮೇಲೆ ಮುಚ್ಚಳ ಇಟ್ಟು ಅದ್ರ ಮೇಲೆ ಭಾರವಾಗಿರೋ ಅಂಥ ಐಟಮ್ಸ್ ಏನಾದರೂ ಇಡಿ. ಇದೇ ಮೆಥಡಲ್ಲಿ ಕುಕ್ಕರಲ್ಲೂ ಮಾಡ್ಬೋದು, ಬೇಗ ಆಗುತ್ತೆ. ಆದರೆ ನಾನು ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೀಡಿಯಮ್ ಊರಿನಲ್ಲಿ 40 ರಿಂದ 50 ನಿಮಿಷ ನಿಧಾನವಾಗಿ ಬೇಯಿಸ್ಕೋಬೇಕು. ಸ್ಲೋ ಕುಕ್ಕಿಂಗ್ನಲ್ಲಿ ಒಳ್ಳೆ ರುಚಿ ಬರುತ್ತೆ. ನಲ್ವತ್ತು ನಿಮಿಷ ಆಗಿದೆ. ಇವಾಗ ಗಿಣ್ಣು ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡೋಣ ಬನ್ನಿ. ಗಿಣ್ಣಾಲು ಸ್ವಲ್ಪ ಇದ್ದರೆ ಬೇಗ ಆಗುತ್ತೆ, ಸ್ವಲ್ಪ ಜಾಸ್ತಿ ಇದ್ದರೆ ಟೈಮ್ ತೊಗೊಳುತ್ತೆ. ಗಿಣ್ಣು ಆಗಿದೆಯಾ ಇಲ್ವೋ ಅಂತ ನೋಡೋಕ್ಕೆ ಸ್ಪೂನ್ನ ಪೂರ್ತಿ ಹಾಕಿ ನೋಡಿ. ಗಿಣ್ಣು ಬೆಂದಿಲ್ಲ ಅಂದರೆ ಹಾಲು ಸ್ಪೂನ್ಗೆ ಅಂಟ್ಕೊಂಡಿರುತ್ತೆ. ಈಗ ಹಾಲು ಸ್ಪೂನ್ಗೆ ಅಂಟ್ಕೊಂಡಿರೋದ್ರಿಂದ ಇನ್ನೊಂದು 5-10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಈಗ 10 ನಿಮಿಷ ಆದಮೇಲೆ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ. ಈಗ ಸ್ಪೂನ್ಗೆ ಹಾಲು ಅಂಟ್ಕೊಂಡಿಲ್ಲ, ಗಿಣ್ಣು ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿ 1-2 ನಿಮಿಷ ಗಿಣ್ಣಿನ ಪಾತ್ರೆನ ಬಿಸಿನೀರಲ್ಲೇ ಬಿಡ್ತೀನಿ. ಎರಡು ನಿಮಿಷ ಆದಮೇಲೆ ಗಿಣ್ಣಿನ ಪಾತ್ರೆನ ತೆಗೆದು ತಣ್ಣೀರು ಪಾತ್ರೆ ಒಳಗಡೆ ಇಟ್ಕೊಂಡು ಕೂಲ್ ಮಾಡ್ಕೊಳ್ಳೋಣ. ಬನ್ನಿ ಗಿಣ್ಣು ರೆಡಿಯಾಗಿದೆ, ಯಾವ ಥರ ಇದೆ ನೋಡೋಣ. ನನ್ನ ಮಕ್ಕಳು ಈ ಥರ ಮಾಡೋ ಗಿಣ್ಣನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನನ್ನ ಮಗನಿಗೆ ತುಂಬಾ ಫೇವ್ರೇಟ್. ಈ ಥರ ಮಾಡೋದ್ರಿಂದ ಗಿಣ್ಣು ತುಂಬಾ ಸಾಫ್ಟಾಗಿ ಕೇಕ್ ಥರ ಬರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು. ಇದೇ ಥರ ಬೇರೆ ರೆಸಿಪಿಗಳೊಂದಿಗೆ ಬರ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.